ಬಂಧುಗಳೇ, ಈ ದಿನದಲ್ಲಿ ಪತ್ರಿಕಾ ಸಭೆ ಮಾಡುವ ಉದ್ದೇಶ, ನಮ್ಮಲ್ಲಿ ಕುರುಬರು ಸುಮಾರು 90% ನಾವು ಕಾಂಗ್ರೆಸ್ ಅಲ್ಲಿ ಇದ್ರೂ ಕೂಡ, ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತರೂ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮಗೆ ಸಿಗಬೇಕಾದ ಸವಲತ್ತುಗಳು ಇನ್ನೂವರೆಗೂ ಸಿಗ್ತಾ ಇಲ್ಲ, ಅಧಿಕಾರಗಳು ನಮಗೆ ಸಿಗ್ತಾ ಇಲ್ಲ. ಕಾಂಗ್ರೆಸ್ ನಮ್ಮನ್ನು ಬೆಳೆಸ್ಕೊಳ್ತದೆ, ಆದರೆ ನಾವು ನೋವುಂಡು ಹಾಗೆ ಇನ್ನು ಇವತ್ತಿನ ಕೂಡ ನಾವು ಜೊತೆಲೇ ಇದ್ದೇವೆ, ಕಾಂಗ್ರೆಸ್ಸಿನ ಜೊತೆಲೇ ಇದ್ದೇವೆ. ಕಾರಣ ನಮ್ಮವರೇ ಆದ, ನಮ್ಮ ಸಮಾಜದವರಾದ ಮಾನ್ಯ ಮುಖ್ಯಮಂತ್ರಿಗಳು ಇರೋದರಿಂದ ನಾವು ನುಂಗಲಿಕ್ಕಾಗದೆ, ತೆರಲಿಕ್ಕಾಗದೆ ಹಾಗೆ ಜೊತೆಗೆ ನಡೀತಾ ಇದ್ದೀವಿ ನಾವು. ಬಂಧುಗಳೇ, ನಮಗೆ ಅನೇಕ ರೀತಿಯಲ್ಲಿ ಈ ಪಕ್ಷದಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ. ಇವತ್ತಿನವರೆಗಾಗಿ ಕಾಂಗ್ರೆಸ್ ಅಲ್ಲಿ ಕುರುಬರಲ್ಲಿ ಒಬ್ಬ DCC ಅಧ್ಯಕ್ಷ ಮಾಡಿಲ್ಲ. ಕಾಂಗ್ರೆಸ್ ಅಲ್ಲಿ ಇವತ್ತಿನವರೆಗಾಗಿ ಬಳ್ಳಾರಿ ಮೇಯರ್ ಮಾಡಿಲ್ಲ. ಕಾಂಗ್ರೆಸ್ ಅಲ್ಲಿ ಇವತ್ತಿನವರೆಗಾಗಿ ಇವನ್ ಟುಡೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿಲ್ಲ. ಇಷ್ಟು ಜನಸಂಖ್ಯೆ ಲೆವೆಲ್ ಇದ್ದು ಸಪೋರ್ಟ್ ಮಾಡ್ತಾ ಇದ್ರು. ನಾವು ಹೇಳಲಿಕ್ಕೆ ನಮಗೆ ಒಂಥರ ಮುಜೂರು ಆಗುತ್ತೆ. ಇದು ನಮ್ಮನ್ನು ನಾವೇ ದೂರಿಸ್ಕೊಂಡಾಗ ಹಾಗೆ ಇದು ಅನಿವಾರ್ಯತೆ. ಹೀಗೂ ನಾವು ಜೊತೆಯಲ್ಲೇ ಬರ್ತಾ ಇದೀವಿ, ನೋವುತ್ತಿದ್ದೀವಿ, ಅನಿವಾರ್ಯತೆಯಿಂದ ಜೊತೆಗಿದ್ದೀವಿ ನಾವು. ಆದರೆ ನಮ್ಮ ಮೇಲಧಿಕಾರಿಗಳಾಗಲಿ, ಮೇಲೆ ಇದ್ದ ರಾಜಕಾರಣಿಗಳಾಗಲಿ, ಅಧಿಕಾರದಲ್ಲಿರತಕ್ಕಂಥ ರಾಜಕಾರಣಿಗಳಾಗಲಿ ನಮ್ಮನ್ನ ಆಕ್ಚುಲಿ ಅವ್ರ ವಿಶ್ವಾಸಕ್ಕೆ ತಗೊಳ್ಕೊಳ್ತಾ ಇಲ್ಲ. ಅದು ಗೊತ್ತಿಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ. ಈಗ ನಾವು ಇಲ್ಲಿ ಸೇರಿದ ಕಾರಣ ಒಂದೇ ಅಂತ ಹೇಳಿದ್ರೆ, ನಮ್ಮಲ್ಲಿ ಶಂಭುನಾಥ್ ಅವರು ಮಂತ್ರಿ ಆದ್ಮೇಲೆ ಟಿಕೆಟ್ ಕೊಟ್ಟ ಮೇಲೆ ಕುರುಬರಿಗೆ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಟಿಕೆಟ್ ನೀಡಿಲ್ಲ. ಅವಾಗ ಜಿಲ್ಲೆ ಅಖಂಡ ಜಿಲ್ಲೆ ಇದ್ದಾಗ ಅದು ನಾವು ಹೋರಾಟ ಮಾಡಿದ್ರೆ ಶಂಭುನಾಥ್ಗೆ ಅದು ಮತ್ತೆ ಬೇರೆ ಕಾರಣದಿಂದ ಟಿಕೆಟ್ ಕೊಟ್ಟರಲ್ಲಿ ಹಾಗಿದ್ರು ಸೋಲ್ತಾನೆ, ಇಲ್ಲಿ ಎದುರಿಗೆ ಪ್ರಭಾವದ ವ್ಯಕ್ತಿ ಇದ್ದಾನೆ ಹಾಗಂತ ಹೇಳ್ಬಿಟ್ಟು ಟಿಕೆಟ್ ಕೊಟ್ಟರು. ಅದೃಷ್ಟವತ್ತ ಅಲ್ಲಿ ಅವ್ರು ಗೆದ್ರು. ಆಮೇಲೆ ಅವ್ರ ಮಂತ್ರಿಗಳು ಆದ್ರು. ಅದೇ ಲಾಸ್ಟ್. ಇವನ್ ಟುಡೇ ಇವತ್ತಿನವರೆಗೆ ನಮಗೆ ಕಾಂಗ್ರೆಸ್ನಲ್ಲಿ ಒಂದು ಟಿಕೆಟು ಸಿಗಲಿಲ್ಲ. ಈಗಂತೂ ನಾವು ಕೇಳೋದು ಬಹಳ ವಿಚಿತ್ರ ಆಗಿದೆ. ಯಾಕಂದ್ರೆ ಎಲ್ಲ ರಿಸರ್ವೇಷನ್ 5 ಕ್ಷೇತ್ರ ರಿಸರ್ವೇಷನ್ ಆಗಿದೆ. ಬುಡದಲ್ಲ, ಇವರು ಬುಡ ಅಧ್ಯಕ್ಷರು ಕಾಂಗ್ರೆಸ್ ಅಲ್ಲಿ ಆಗಿಲ್ಲ. ಬುಡ ಅಧ್ಯಕ್ಷ ಕೂಡ ಇವನ್ ಟುಡೇ ಇಷ್ಟು ಜನಸಂಖ್ಯೆ ಇದ್ರು ಕೂಡ ನಮಗೆ ಒಂಥರ ಸೋಚಿಗೆ ಅನಿಸುತ್ತೆ, ದುಃಖ ಆಗುತ್ತೆ. ಈ ಭಾಗದಲ್ಲಿ ಶಂಭುನಾಥ್ ಆದ್ಮೇಲೆ ನಮ್ಮಲ್ಲಿ ಮಂತ್ರಿಗಳು ಇವತ್ತು ಯಾರು ಹೇಳಿದ್ರಲ್ಲ, MLA ಆಗಿಲ್ಲ, ಮಂತ್ರಿಗಳಾಗಿಲ್ಲ. ನಮ್ಮ ಈಗ ಬೇಡಿಕೆ ಏನಂತ ಹೇಳಿದ್ರೆ, ನಮ್ಮ ಪಕ್ಕದ ಜಿಲ್ಲೆಯವರು ಕೊಪ್ಪಳ ಕ್ಷೇತ್ರದಲ್ಲಿ ನಮ್ಮ ಆತ್ಮೀಯರು ಸಮಾಜದವರಾದ ರಾಘವೇಂದ್ರ ಹಿಟ್ನಾಳ್ ಅವರು ಶಾಸಕರಾಗಿದ್ದಾರೆ. 2-3 ಸರಿ ಗೆದ್ದಿದ್ದಾರೆ ಅವರು. ಅಲ್ಲಿ ಈ ಸರಿ ಆದರೂ ಸರ್ಕಾರ ಏನಾದರೂ ಪುನರ್ರಚನೆ ಆದರೆ ಆಗ್ಲಾದ್ರೂ ನಮಗೆ ಒಂದು ಅವಕಾಶ ಕೊಟ್ಟು ನಮ್ಮ ರಾಘವೇಂದ್ರ ಹಿಟ್ನಾಳ್ ಅವರು ಮಂತ್ರಿ ಮಾಡಲಿ ಎಂಬುದು ಒಂದು ಬೇಡಿಕೆ. ಒಂದೇದು. ಎರಡನೇದು, ನಮ್ಮ ಇಲ್ಲಿ KSL ಸ್ವಾಮಿ MLC ಆದ್ಮೇಲೆ ಇವೆನ್ ಟುಡೇ ಯಾರು ಆಗಿಲ್ಲ ನಮಗೆ. ಅದು ಎಲೆಕ್ಷನ್ ಅಂತ ಎಲೆಕ್ಷನ್ ಬಂದು ಗೆದ್ದರು ಟಿಕೆಟ್ ಕೊಟ್ಟ ಮೇಲೆ. ನಾವು ಕೇಳ್ತಾ ಬಂದಿದ್ದೀವಿ, ನಮ್ಮ ಸಮಸ್ಯೆಗೆ ಯಾರಾದ್ರೂ ಒಬ್ಬ ಟಿಕೆಟ್ ಕೊಡಿ MLCಗೆ ಅಂತ. ಈಗ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಇದೀವಿ. ಇಲ್ಲಿ ಸುಮಾರು 3-4 ಲಕ್ಷ ವೋಟರ್ಸ್ ನಮಗೆ ನಮ್ಮ ಜಿಲ್ಲೆಯಲ್ಲಿ ಇದೀವಿ. ನಾವು ಕೇಳ್ತಾ ಬಂದಿದ್ರು. ಆದ್ರೆ ಅದು ಹಾಗೆ ನಮ್ಮ ಬೇಡಿಕೆ ಕಾಂಗ್ರೆಸ್ ಪಕ್ಷದ ಹಾಗೆ ಉಳಿದಿದೆ. ಇವನ್ ಟುಡೇ ಇವತ್ತಿನವರೆಗಾಗಿ ಅದು ನಮಗೆ ಮನ್ನಣೆ ಸಿಗ್ತಿಲ್ಲ. ಹೀಗಾಗಿ ನಿಮ್ಮ ಮುಖಾಂತರ ನಮ್ಮ ಬೇಡಿಕೆ ನಾವು ಪಕ್ಷಕ್ಕೆ ಸಲ್ಲಿಸ್ತಾ ಇದ್ದೇನೆ. ನಮಗೆ ನಮ್ಮ ಜನಾಂಗದವರಿಗೆ, ನಮ್ಮ ಸಮಾಜಕ್ಕೆ ಯಾವ್ದಾರಿಗೊಬ್ಬರಿಗೆ MLC ಸ್ಥಾನ ನೀಡಲಿ. ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಪುನರ್ರಚನೆ ಆದರೆ ಮಂತ್ರಿಯನ್ನ ಮಾಡಲಿ ಎಂಬುದು ನನ್ನ ಉದ್ದೇಶ, ಬೇಡಿಕೆ. ಮಾಡಿದವರಿಗೆ 2ನೇ ಸರಿ ಬುಡಾಧ್ಯಕ್ಷ ಮಾಡ್ತಾರೆ. ನಾವು ಕೇವಲ ಮೂಕ ಪ್ರೇಕ್ಷಕರಾಗಿ ಕೂತಿದ್ವಿ ಕಾಂಗ್ರೆಸ್ ಅಲ್ಲಿ. ನೀವೇ ನೋಡ್ತಿದ್ರಿ, ನಮ್ಗೆ ಯಾವುದೇ ಬೋರ್ಡೇ ಇಲ್ಲ. ಹೋದ್ಸರಿ ಹಂಗಾಯ್ತು. ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗೂ ಹಾಗೆ ಆಯ್ತು ನಮಗೆ. ಈಗಲೂ ಆಗ್ತಾ ಇತ್ತು. 3 ವರ್ಷ ಆದ್ರೂ ಕೂಡ ಒಂದು ಬೋರ್ಡ್ ನಮಗಿಲ್ಲ. ರಾಜ್ಯ ಮಟ್ಟ ಬೋರ್ಡು ನಮಗೆ ಇವತ್ತಿನವರೆಗೆ ಸಿಕ್ಕಿಲ್ಲ. ಹೀಗಾಗಿ ಒಂದು ವೇಳೆ ಬೋರ್ಡ್ಗಳೇನಾದ್ರೂ ಮತ್ತೆ ಬದಲು ಮಾಡಾಗಿದ್ರೆ ನಮ್ಮಲ್ಲೊಂದು ಇಬ್ಬರಿಗೆ ಯಾರಿಗಾದ್ರೂ ಬೋರ್ಡ್ ಕೊಡ್ಲಿ, ಪಕ್ಷದಲ್ಲಿದ್ದವರಿಗೆ ಕೊಡ್ಲಿ. ಅವರು ಪಕ್ಷದಲ್ಲಿ ಸಕ್ರಿಯವಾಗಿ
ಪಕ್ಷದ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರಿಗೆ ಇಬ್ಬರಿಗೆ ಬೋರ್ಡ್ ಕೊಡಲಿ, ಯಾರಾದ್ರು ಯಾವ್ದಾದ್ರು ಸ್ಟೇಟ್ ಬೋರ್ಡ್ ಕೊಡಲಿ. ಮತ್ತೆ ಇವತ್ತು ಹೇಳಿದಾಗಲೇ ಬುಡ ಅಧ್ಯಕ್ಷ ಮಾಡೇ ಇಲ್ಲ ಕಾಂಗ್ರೆಸ್ ಅಲ್ಲಿ. ಇಷ್ಟು ಜನಸಂಖ್ಯೆಯಲ್ಲಿ ನಾವು ಮತ್ತು ನನಗೆ ಬುಜುರ್ಗ ಅಂತ ಹೇಳಲಿಕ್ಕೆ ಮತ್ತೊಂದು ಬುಡ ಅಧ್ಯಕ್ಷ ಅವ್ರನ್ನ ಮಾಡಿಕೊಡಿಲ್ಲ ನಮಗೆ. ಇದು ನನ್ನ ಬೇಡಿಕೆ. ನಮ್ಮ ಸ್ನೇಹಿತರೆಲ್ಲ ಹಲವಾರು ಜನ ಮಾತಾಡಿರೋದಾರೆ, ಅವರೆಲ್ಲ ಮಾತಾಡ್ತೇನೆ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಮಾಜ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.